ನೆನ್ನೆಯ ಎಪಿಸೋಡಲ್ಲಿ ಟಾಪ್ 2 ಟೀಮ್ ಯಾವುದಾಗಿದೆ, ಬಾಟಮ್ 2 ಟೀಮ್ ಯಾವುದಾಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಎಪಿಸೋಡಲ್ಲಿ ಆ ಎರಡು ಟೀಮ್ಗಳಿಗೆ ಟಾಸ್ಕ್ಗಳಿರುತ್ತೆ. ಒಂದು ಚಾನ್ಸ್ ಕೊಡ್ತಾರಾ ಅಥವಾ ಯಾರು ಎಲಿಮಿನೇಟ್ ಆಗ್ತಾರೆ ಅಥವಾ ಟಾಸ್ಕೇ ಕೊಡೋದು ಬೇಡ ಅಂತ ಡಿಸೈಡ್ ಮಾಡ್ತಾರಾ, ಇದೆಲ್ಲನೂ ಇವತ್ತಿನ ವ್ಲಾಗಲ್ಲಿ ನಾವು ಮಾತಾಡ್ತಾ ಹೋಗೋಣಂತೆ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಇರೋ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಬಿಗ್ ಬಾಸ್ ಕನ್ನಡ 13 ಅಗ್ನಿ ಪರೀಕ್ಷೆಯ 13ನೇ ಎಪಿಸೋಡ್ ರಿವ್ಯೂ ಅನಾಲಿಸಿಸ್ಗೆ ವೆಲ್ಕಮ್ ಬ್ಯಾಕ್ ಟು ಎವ್ರಿವನ್. ಸೊ ಸ್ಕೋರ್ ಬೋರ್ಡಲ್ಲಿ ಎಲ್ಲರಿಗೂ ಗೊತ್ತಿರೋ ಹಂಗೆ ವಿನಯ್ ಅವ್ರ ಟೀಮು ಟಾಪಲ್ಲಿದೆ ವಿತ್ 500 ಪಾಯಿಂಟ್ಸ್, ಸಂಗೀತಾ ಟೀಮ್ 300 ಪಾಯಿಂಟ್ಸ್, ಶ್ರುತಿ ಅವ್ರ ಟೀಮ್ 200 ಪಾಯಿಂಟ್ಸ್, ಹಾಗೆ ಚಂದನ್ ಅವ್ರ ಟೀಮ್ ಬಂದು 100 ಪಾಯಿಂಟ್ಸ್. ಈಗ ಶ್ರುತಿ ಅವ್ರ ಟೀಮ್ಗೆ ಮತ್ತು ಚಂದನ್ ಅವ್ರ ಟೀಮ್ಗೆ ಸ್ವಲ್ಪ ಡೇಂಜರ್ ಇದೆ, ಬಿಕಾಸ್ ಅವರಿಬ್ರು ಬಾಟಮ್ 2 ಅಲ್ಲಿರೋದು. ಆದರೆ ಎಲ್ಲರ ಹತ್ರ ಒಂದು ಒಪಿನಿಯನ್ನ ತಗೋತಾರೆ, ಆ ಎರಡು ಟೀಮ್ಗಳಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಇನ್ನೊಂದು ಚಾನ್ಸ್ ಕೊಡಬಹುದಾ ಅನ್ನೋ ಥರ. ಸೊ ಇನ್ನೊಂದು ಚಾನ್ಸ್ ಕೊಡಬೇಕು ಅನ್ನೋದೇ ಅವರಲ್ಲಿ ಕೇಪಬಿಲಿಟೀಸ್ ಇದೆಯಾ ಅನ್ನೋದು ಮ್ಯಾಟರ್ ಆಗುತ್ತೆ ಇವಾಗ. ಸೊ ಏನು ಮಾಡ್ತಾರೆ, ಎಲ್ಲರ ಒಪಿನಿಯನ್ ಕೇಳಿದ ಮೇಲಿಂದ ಎಲ್ಲರೂ ಓಕೆ ಅಂತ ಹೇಳ್ತಾರೆ. ಓಕೆ ಅಂತ ಹೇಳಿದ್ಮೇಲೂ ಸಹ ಇಲ್ಲಿ ಏನು ಅಂತಂದರೆ ಒಂದು ಟ್ವಿಸ್ಟು, ಸಂಗೀತ ಅವ್ರ ಟೀಮು ಮತ್ತು ವಿನಯ್ ಅವ್ರ ಟೀಮು ಡಿಸೈಡ್ ಮಾಡುತ್ತೆ ಶ್ರುತಿ ಅವ್ರ ಟೀಮಲ್ಲಿ ಚಂದನ್ ಅವ್ರ ಟೀಮಲ್ಲಿ ಯಾರು ಇಬ್ಬರಿಗೆ ಚಾನ್ಸ್ ಕೊಡಬೇಕು ಅನ್ನೋದು. ಬೇಸಿಕಲಿ ಟಿಕೆಟ್ ಟು ಜಾಕ್ಪಾಟ್ ರೌಂಡ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಸೊ ಇವಾಗ ಈ ಟಾಸ್ಕ್ ಆಡೋಕ್ಕೆ ಯಾರಿಗೆ ಅರ್ಹತೆ ಇದೆ ಅನ್ನೋದನ್ನ ಫಸ್ಟ್ ಚಂದನ್ ಟೀಮ್ ಅವ್ರನ್ನ ಚೂಸ್ ಮಾಡಬೇಕು. ಸೊ ಈ ಟೀಮ್ನ ಚೂಸ್ ಮಾಡ್ತಿರೋದು ವಿನಯ್ ಅವ್ರ ಟೀಮು ಮತ್ತು ಸಂಗೀತ ಅವ್ರ ಟೀಮು. ಫಸ್ಟ್ ವಿನಯ್ ಅವ್ರ ಟೀಮಲ್ಲಿ ಸಹನಾ ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ ನಾವು ಚಂದನ್ ಟೀಮಿಂದ ಅಂತ ಹೇಳಿಬಿಡ್ತಾರೆ. ಆಮೇಲಿಂದ ಸಂಗೀತ ಅವ್ರ ಟೀಮ್ ಅವ್ರು ಕಿರಣ್ ಅಂತ ಹೇಳ್ತಾರೆ. ಬಟ್ ನಿರಂಜನ್ ಅವರು ಇನ್ನೊಂದು ಚಾನ್ಸ್ ಕೊಡ್ತಾರೆ. ತುಂಬ ಯೋಚನೆ ಮಾಡಿ, ಅವ್ರಿಗೆ ಕೇಪಬಿಲಿಟೀಸ್ ಇದೆಯಾ ಅನ್ನೋದು ಮ್ಯಾಟರ್ ಆಗಬೇಕು, ಹಾಗೆ ನಿಮ್ಮ ಗೇಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಚಾನ್ಸ್ ಕೊಡ್ತಿದ್ದೀನಿ ಯೋಚನೆ ಮಾಡಿ ಅಂತ ಹೇಳಿದಾಗ ಸಂಗೀತ ಅವ್ರ ಟೀಮ್ ಅವರು ಕಿರಣ್ ಅಂತಲೇ ಫಿಕ್ಸ್ ಆಗ್ತಾರೆ. ಆದರೆ ಸಹನಾ ಅಂತ ಹೆಸರನ್ನ ವಿನಯ್ ಅವ್ರ ಟೀಮ್ ಅವರು ಚೇಂಜ್ ಮಾಡಿ ಅನನ್ಯಾಗೆ ಕೊಡ್ತಾರೆ. ಅವರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಅವ್ರ ಸ್ಟ್ರಾಟಜಿ ಏನಿತ್ತು ಮೆಂಟಲಿ ಅನ್ನೋದನ್ನ ಅವರು ಬಿಟ್ಕೊಡ್ಲಿಲ್ಲ ಆ್ಯಕ್ಚುಲಿ ಎಲ್ಲೂ ಅಲ್ಲಿ. ಸೊ ಈಗ ಈ ಎರಡು ಪರ್ಸನ್ ಮಧ್ಯದಲ್ಲಿ ಟಾಸ್ಕ್ ನಡೆಯುತ್ತೆ. ಬೇಸಿಕಲಿ ಜಾಕ್ಪಾಟ್ ರೌಂಡ್ ಅಂತಂದರೆ ಏನು ಅಂದರೆ, ಒಂದು ಟೀಮಿಂದ ಟಾಪ್ 2 ಟೀಮ್ ಲೀಡರ್ಸ್ ಏನಿರ್ತಾರಲ್ಲ ಅವ್ರುಗಳು ಸೆಲೆಕ್ಟ್ ಮಾಡಿರೋ 2 ಕಂಟೆಸ್ಟೆಂಟ್ಗಳು ಸ್ಟೇಜ್ ಮೇಲೆ ಬರ್ತಾರೆ. ಅವ್ರಿಗೆ ಒಂದು ಟಾಸ್ಕ್ನ ಕೊಡ್ತಾರೆ. ಗೆದ್ದವರು ಜಾಕ್ಪಾಟ್ ರೌಂಡ್ಗೆ ಹೋಗ್ತಾರೆ, ಸೋತವರು ಹೊರಗೆ ಹೋಗ್ತಾರೆ. ಮೀನ್ಸ್ ಪೋಡಿಯಮಲ್ಲಿ ಹೋಗಿ ಅವರ ಒಂದು ಸೀಟ್ ಮೇಲೆ ಹೋಗಿ ಕುತ್ಕೋತಾರೆ ವಾಪಸ್ಸು. ಸೊ ಹೀಗೆ 2 ಟೀಮ್ಗೂ ನಡೆಯುತ್ತೆ, ಶ್ರುತಿ ಅವ್ರ ಟೀಮ್ಗೂ ಚಂದನ್ ಅವ್ರ ಟೀಮ್ಗೂ ನಡೆಯುತ್ತೆ. ಸೊ ಚಂದನ್ ಅವ್ರ ಟೀಮಿಂದ ಸೆಲೆಕ್ಟ್ ಆಗಿರೋ ಕಿರಣ್ ಅವ್ರಿಗೆ ಮತ್ತು ಅನನ್ಯ ಅವ್ರನ್ನ ಸ್ಟೇಜ್ ಮೇಲೆ ಕರೀತಾರೆ. ಇವ್ರಿಗೆ ಕೊಟ್ಟಂತಹ ಟಾಸ್ಕ್ ಬಂದು ಟಿಕ್ ಟ್ಯಾಕ್ ಟೋ. ತುಂಬ ಬೇಸಿಕ್ ಗೇಮ್ ಆ್ಯಕ್ಚುಲಿ. ಬಟ್ ಇದಕ್ಕೆ ಅವ್ರು ಕೊಟ್ಟಂತಹ ರೂಲ್ಸ್ ಏನು ಅಂತಂದರೆ, ಇಬ್ರಿಗೂ ಒಂದೊಂದು ಚಿಹ್ನೆ ಕೊಟ್ಟಿದ್ದಾರೆ. ಒಬ್ರಿಗೆ ಎಕ್ಸ್ ಕೊಟ್ಟಿದ್ದಾರೆ, ಒಬ್ರಿಗೆ ಓ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಮಾಡಬೇಕು, ಇವರು ಈ ಟಿಕ್ ಟ್ಯಾಕ್ ಟೋ ಆಡೋ ಬೋರ್ಡ್ ಇರುತ್ತಲ್ಲ ಅಲ್ಲಿ ನಿಂತಿರ್ತಾರೆ. ಬಜರ್ ರಿಂಗ್ ಆದ ತಕ್ಷಣ ಓಡೋಗ್ಬೇಕು. ಅಲ್ಲಿ ಒಂದು ಬೆಲ್ ಇಟ್ಟಿರ್ತಾರೆ, ಅದನ್ನು ರಿಂಗ್ ಮಾಡಿ ಅವರ ಒಂದು ಚಿಹ್ನೆನ ತೊಗೊಂಬಂದು ಇಡಬೇಕು. ಮತ್ತೆ ನೆಕ್ಸ್ಟ್ ಓಡೋಗಿ ಮತ್ತೆ ಹೊಡೆದು ಇನ್ನೊಂದು ತೊಗೊಂಡು ಬರಬೇಕು. ಆ ಥರ 3 ಆಬ್ಜೆಕ್ಟ್ ಅವ್ರದ್ದು ಏನಿರುತ್ತಲ್ಲ ಅದನ್ನು ತೊಗೊಂಬಂದು ಇಡಬೇಕು. ಇಲ್ಲಿ ಯಾರು ಫಸ್ಟು, ಆ್ಯಸ್ ಯೂಶುವಲ್ ಎಲ್ಲರಿಗೂ ಟಿಕ್ ಟ್ಯಾಕ್ ಟೋ ಆಡೋದು ಹೆಂಗೆ ಅನ್ನೋದು ಗೊತ್ತಿರುತ್ತೆ. ಸೊ ಯಾರು ಫಸ್ಟು ಒಂದು ಸ್ಟ್ರೈಟ್ ಲೈನ್ನ ಫಾರ್ಮ್ ಮಾಡ್ತಾರೋ ಅವ್ರಿಗೆ ಒಂದು ಪಾಯಿಂಟ್ ಸಿಗುತ್ತೆ. ಇದು 5 ರೌಂಡ್ಸಲ್ಲಿ ನಡೆಯುತ್ತೆ. ಇಫ್ ನಿಮ್ಮ ಹತ್ರ 3 ಆಬ್ಜೆಕ್ಟು ಮುಗ್ದೋಗಿದೆ ಅಂತಂದರೆ ಮತ್ತೆ ಹೋಗಿ ಬೆಲ್ ರ್ಯಾಂಗ್ ಮಾಡಿ ಬಂದು ನಿಮ್ಮ ಒಂದು ಆಬ್ಜೆಕ್ಟ್ನ ನೀವು ಚೇಂಜ್ ಮಾಡಬಹುದು. ಸೊ ಇದು ಕೊಟ್ಟಂತಹ ರೂಲ್ಸ್. ಸೊ ಈ ಗೇಮು ಕಿರಣ್ ಅವ್ರಿಗೆ ಆಟದ ಹೆಂಗೆ ಅನ್ನೋದೇ ಗೊತ್ತಿಲ್ವಂತೆ, ಯಾವತ್ತೂ ಆಡಿಲ್ವಂತೆ. ಆದರೆ ಅನನ್ಯ ತುಂಬ ಸತಿ ಆಡಿದಾರಂತೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಫಸ್ಟ್ ರೌಂಡು ಅನನ್ಯ ಏನೋ ಗೆಲ್ತಾರೆ. ಸೆಕೆಂಡ್ ರೌಂಡಿಂದ ಆಟ ಏನು ಅಂತ ಕಿರಣ್ ಅವರು ಕ್ಯಾಚ್ ಮಾಡ್ಕೋತಾರೆ. ದಡ್ತನದಲ್ಲಿ ಆಡಬೇಕಾಗಿದ್ದಂತಹ ಕಿರಣ್ ಬುದ್ಧಿವಂತಿಕೆಯಲ್ಲಿ ಆಡ್ತಾರೆ. ಬುದ್ಧಿವಂತಿಕೆಯಲ್ಲಿ ಆಡಬೇಕಾಗಿದೆ ಅನನ್ಯ ದಡ್ತನದಲ್ಲಿ ಆಡ್ತಾರೆ. ಐ ಡೋಂಟ್ ನೋ ಅವ್ರು ಏನಕ್ಕೆ ಅಷ್ಟು ಕನ್ಫ್ಯೂಸ್ಡ್ ಆಗಿ ಅದನ್ನು ಆಡಿದ್ರು ಅಂತ ನೋಡ್ತಿರೋ ಸಿಲ್ಲಿಯಾಗಿ ಅನಿಸ್ತಿದ್ದು. ಬಿಕಾಸ್ ಇಟ್ಸ್ ತುಂಬ ಚಿಕ್ಕ ಮಕ್ಕಳಿಂದ ಚೈಲ್ಡ್ಹುಡ್ಡಿಂದ ಆಡ್ತಿರೋಂತಹ ಗೇಮ್ ಅದು. ಯಾಕಷ್ಟು ಫೂಲಿಶ್ ಆಗಿ ಆಡಿದ್ರು ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಕಣ್ಣು ಮುಂದೆನೇ ಇಡೋ ಆಪ್ಷನ್ ಇದೆ, ಕಿರಣ್ನ ಗೆಲ್ಸಕ್ಕೆ ಆಡಿದ್ರ ಅಥವಾ ವಾಂಟೆಡ್ ಆಗಿ ಆಡಿದ್ರೋ ಗೊತ್ತಿಲ್ಲ. ಸೋತರು ಅವರು. ಸೊ ಬ್ಯಾಕ್ ಟು ಬ್ಯಾಕ್ ಕಿರಣ್ಗೆ 3 ಪಾಯಿಂಟ್ ಸಿಗುತ್ತೆ. ಇವರಿಗೆ 4 ಪಾಯಿಂಟ್ ಸಿಕ್ಕಿ ಇವ್ರು ಗೆಲ್ತಾರೆ, ಅವ್ರಿಗೆ 1 ಪಾಯಿಂಟ್ ಸಿಕ್ಕಿ ಅವರು ಸೋಲ್ತಾರೆ. ಸೊ ಆ್ಯಕ್ಚುಲಿ 5th ರೌಂಡ್ ಆಡಿಸ್ಲಿಲ್ಲ, 4 ರೌಂಡ್ಸ್ ಆಯಿತು. ಇವ್ರಿಗೆ 3 ಪಾಯಿಂಟ್ ಸಿಗುತ್ತೆ, ಅವ್ರಿಗೆ 1 ಪಾಯಿಂಟ್ ಸಿಗುತ್ತೆ. ಇನ್ನೊಂದು ರೌಂಡ್ ಆಡಿಸಿದ್ರೆಷ್ಟು ಬಿಟ್ಟರೆಷ್ಟು ಅಂತ ದೇ ಜಸ್ಟ್ ಗಿವ್ ಅಪ್. ಸೊ ಇದೆಲ್ಲ ಆದಮೇಲಿಂದ
ಕಿರಣ್ ಈ ಒಂದು ಟಾಸ್ಕ್ನ ಗೆದ್ದು ಜಾಕ್ಪಾಟ್ ರೌಂಡ್ಗೆ ಹೋಗಿದ್ದಾರೆ. ಜಾಕ್ಪಾಟ್ ರೌಂಡಲ್ಲಿ ಏನಾಗುತ್ತೆ ಅನ್ನೋದು ಇನ್ನೂ ಹೇಳಿಲ್ಲ ಆ್ಯಕ್ಚುಲಿ. ಬಟ್ ಆಮೇಲಿಂದ ತುಂಬ ಸೀರಿಯಸ್ ಆಗಿ ತಗೊಳ್ಳಿ ಆಟನ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಏನಪ್ಪ ಅಂದರೆ ಜಾಕ್ಪಾಟ್ ರೌಂಡಲ್ಲಿ ಹೋಗಿ ಆಡಿ ಗೆದ್ದವ್ರಿಗೆ ಇಮ್ಯುನಿಟಿ ಸಿಗುತ್ತೆ ಈ ಒಂದು ಗೇಮಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟು ಶ್ರುತಿ ಅವ್ರ ಟೀಮ್ನ ಸೆಲೆಕ್ಷನ್ ಮಾಡಬೇಕಾಗತ್ತೆ. ಈ ಒಂದು ಟೀಮ್ನ ಸೆಲೆಕ್ಷನ್ ಮಾಡಿದ್ದು ವಿನಯ್ ಅವ್ರ ಟೀಮ್ ಅವರು ಧನುಷ್ನ ಸೆಲೆಕ್ಟ್ ಮಾಡ್ತಾರೆ, ಹಾಗೆ ಸಂಗೀತ ಅವ್ರ ಟೀಮು ರಾಜೀವ್ನ ಸೆಲೆಕ್ಟ್ ಮಾಡ್ತಾರೆ. ಎಲ್ಲರೂ ಆ್ಯಕ್ಚುಲಿ ಲಿಖಿತ್ನ ಕ್ವಶನ್ ಮಾಡ್ತಾರೆ, ನಿಮ್ಮ ಅಪ್ಪನ ಯಾಕೆ ನೀನು ಚೂಸ್ ಮಾಡಿಲ್ಲ ಅಂತ. ಬಟ್ ಅವರ ಟೀಮ್ ಸ್ಟ್ರಾಟಜಿ ಏನಿತ್ತು ಅಂತ ಅವ್ರು ಮತ್ತೆ ಬಿಟ್ಕೊಡ್ಲಿಲ್ಲ ವಿನಯ್ ಅವ್ರ ಟೀಮ್ ಅವರು. ಅಲ್ಲಿದ್ದ ಅಷ್ಟು ಜನನು ಎಲ್ಲರೂ ಕೂಡ ಹೇಳೋದೆ ಧನುಷ್ ನೇಮ್ ಅಂತ. ಆ್ಯಂಡ್ ಇಲ್ಲಿ ಇನ್ನೊಂದು ಫಾಲ್ಟ್ ನನಗೆ ಕಾಣಿಸಿದ್ದು ಏನಪ್ಪ ಅಂತಂದರೆ, ಇದೇ ಇವ್ರ ಟೀಮ್ ಅವ್ರಿಗೆ ಯಾರಾದ್ರು ಚಂದನ್ ಅವ್ರ ಟೀಮ್ಗೆ ಅಂತ ಆಡಬೇಕಾದ್ರೆ ಟೀಮ್ ಡಿಸಿಷನ್ ಆಗಿ ಹೇಳಿ ಅನ್ನೋ ಥರ ತೊಗೊಂಡ್ರು, ಒಂದು ಕಮ್ ಟು ಒಂದು ಹೆಸರು ಅನ್ನೋ ಥರ ಹೇಳಿದ್ರು. ಬಟ್ ಅದೇ ಇವ್ರ ಟೀಮ್ಗೆ ಅಂತ ಬಂದಾಗ, ಯಾರಿಗೆ ಶ್ರುತಿ ಅವ್ರ ಟೀಮ್ಗೆ ಅಂತ ಬಂದಾಗ ಇಂಡಿವಿಜುವಲ್ ಒಪಿನಿಯನ್ಸ್ನ ಕೇಳ್ಕೊತ ಬಂದರು. ಎಲ್ಲರೂ ಅವ್ರ ಬಾಯಲ್ಲಿ ಹೆಸರು ಹೇಳಿದ್ರು. ಇಲ್ಲಿ ಪೂರ ಧನುಷ್ ನೇಮೇ ಹೇಳಿದ್ರು. ಆದರೆ ಅಲ್ಲಿ ಮಲ್ಟಿಪಲ್ ನೇಮ್ಸ್ ಬಂದು ಹೈಯೆಸ್ಟ್ ಬಂದಿದ್ದು ರಾಜೀವ್ ಅವ್ರಿಗೆ. ಸೊ ರಾಜೀವ್ ಅವರು ಈ ಗೇಮ್ನ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಗೇಮ್ ಏನಪ್ಪ ಅಂತಂದರೆ, ಸೆಂಟರ್ ಆಫ್ ದ ಸ್ಟೇಜಲ್ಲಿ ಒಂದು ಮೆಶ್ಡ್ ಆಗಿರುವಂತಹ ಹರ್ಡಲ್ ಇರುತ್ತೆ, ಬೇರೆ ಕೈನ ನಾವು ಹಿಂಗೆ ಒಳಗೆ ಹಾಕೋ ಅಂತ ಆಪ್ಷನ್ ಇರುತ್ತೆ. ಒಂದು ಪಾರ್ಟ್ ಆಫ್ ದ ಸೈಡಲ್ಲಿ ಅಂದರೆ ಸ್ಟಾರ್ಟ್ ಪಾಯಿಂಟಲ್ಲಿ 18 ಆಬ್ಜೆಕ್ಟ್ಸ್ ಒಂದು ಬಾಕ್ಸಲ್ಲಿ ಇರುತ್ತೆ, ಹಾಗೆ ಎಂಡ್ ಪಾಯಿಂಟಲ್ಲೂ ಒಂದು ಬಾಕ್ಸ್ನ ಆಕಾರ ಮಾಡಿ ಇಟ್ಟಿರ್ತಾರೆ. ಸೊ ನಾವು ಸ್ಟಾರ್ಟ್ ಪಾಯಿಂಟಿಂದ ಎಂಡ್ ಪಾಯಿಂಟ್ಗೆ ಈ ಹರ್ಡಲ್ ಮುಖಾಂತರ ಪಾಸ್ ಮಾಡ್ಕೊತ ನಾವು ತೊಗೊಂಡೋಗಿ ಎಂಡ್ ಬಾಕ್ಸಲ್ಲಿ ಇಡಬೇಕಾಗುತ್ತೆ. ಇದಕ್ಕೆ ನೀನು ಎಷ್ಟು ಸಮಯ ತಗೋತೀಯ ಅನ್ನೋದು ಮ್ಯಾಟರ್ ಆಗುತ್ತೆ. ಆ್ಯಂಡ್ ಎಲ್ಲ ಆಬ್ಜೆಕ್ಟ್ನು ನೀನು ಅಲ್ಲಿಂದ ಇಲ್ಲಿಗೆ ಸಾಗಿಸ್ಬೇಕಾಗತ್ತೆ. ಇಲ್ಲಿ ಒಂದು ಬಲೂನು ಇದೆ, ಒಂದು ಮಡಕೆ ಸಹ ಇದೆ. ಆಬ್ಜೆಕ್ಟ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಇಟ್ ವಿಲ್ ಬಿ ನಿನಗೆ ಲಾಸ್ ಅನ್ನೋ ಥರನೇ ಲೆಕ್ಕ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದು ಮಿಸ್ಟೇಕ್ ಅವ್ರು ಏನಪ್ಪ ಮಾಡಿದ್ರು ಅಂದರೆ, ಒಂದು ಇಡಬೇಕಾಗಿದ್ದು ಏನು ರೂಲ್ಸಲ್ಲಿ ಅಂತಂದರೆ, ಅದನ್ನು ಆಬ್ಜೆಕ್ಟು ಡ್ಯಾಮೇಜ್ ಆಯಿತು ಅಂದರೆ ಅದಕ್ಕೆ ಇಷ್ಟು ಸಮಯ ಅಂದರೆ ಇಷ್ಟು ಟೈಮು ನಿಮ್ಮ ಟೋಟಲ್ ಟೈಮಲ್ಲಿ ಆ್ಯಡ್ ಆಗುತ್ತೆ ಅಂತ ಫಸ್ಟೇ ರೂಲ್ಸಲ್ಲಿ ಹೇಳಬೇಕಿತ್ತು. ಬಿಕಾಸ್ ಅದು ಕ್ಲಿಯರ್ ಆಗಿರ್ತಿತ್ತು, ಹಂಗೆ ಮಾಡಿಲ್ಲ ಅವರು. ಬಟ್ ಏನಾಗುತ್ತೆ, ಇಲ್ಲಿ ಬಲೂನ್ ಹೊಡೆದೋಯ್ತು ಅಂತ ಅಂದ್ಕೊಳ್ಳಿ, ಅವ್ರು 7 ಮಿನಿಟ್ಸಲ್ಲೇ ಅಥವಾ 6 ಮಿನಿಟ್ಸಲ್ಲೇ ಕ್ಲಿಯರ್ ಮಾಡಿದ್ರು. ಒಬ್ಬರು ಬಲೂನ್ ಹೊಡಿದಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ, ಆದರೆ ಅವ್ರಿಗೆ 9 ಮಿನಿಟ್ಸ್ ಆಗಿದೆ. ಈಗ ಟೈಮ್ನ ನೋಡ್ತೀರಾ, ಆಬ್ಜೆಕ್ಟ್ಸ್ನ ನೋಡ್ತೀರಾ. ಸೊ ನನಗನ್ಸಿದ್ದಿಲ್ಲಿ ಏನಪ್ಪ ಅಂತಂದರೆ, ಒಂದು ಆಬ್ಜೆಕ್ಟ್ಗೆ ಒಂದು ಟೈಮ್ ಅಂತ ಸ್ಪೆಸಿಫೈ ಮಾಡಿದರೆ ಅದನ್ನು ನೀವೇನಾದರೂ ಡ್ಯಾಮೇಜ್ ಮಾಡಿಕೊಂಡು ಎಂಡಲ್ಲಿ ತೊಗೊಂಡೋಗಿ ಇಟ್ರಿ ಅಂತ ಅಂದರೆ ಆ ಒಂದು ಟೈಮು ಆ್ಯಡ್ ಆಗ್ತಿತ್ತು ಟೋಟಲ್ ಟೈಮಲ್ಲಿ ಅಂತ ಅನ್ನಿಸ್ತು ನನಗೆ. ಸೊ ಫಸ್ಟ್ ಧನುಷ್ ಅವರು ಆಡ್ತಾರೆ. ಇದು ಟಾಸಲ್ಲಿ ಆ್ಯಕ್ಚುಲಿ ರಾಜೀವ್ ಅವರು ವಿನ್ ಆಗ್ತಾರೆ. ರಾಜೀವ್ ಅವರು ಧನುಷ್ ಅವ್ರು ಫಸ್ಟ್ ಆಡಲಿ ಅಂತ ಚೂಸ್ ಮಾಡ್ತಾರೆ. ಧನುಷ್ ಅವ್ರು ಆಡ್ತಾರೆ. ಮೇ ಬಿ ಗುಡ್ ಸ್ಟ್ರಾಟಜಿ ಅಂತ ಅನ್ನಿಸ್ತು. ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಆಡ್ತಾರೆ ಆ್ಯಕ್ಚುಲಿ. ಒಂದು ಎಂಡಿಂದ ನನಗೆ ಪಟ ಪಟ ಅನ್ನೋ ಥರ ಲೈಕ್ ಕ್ವಿಕ್ಕಾಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಒಂದು ಇದರಲ್ಲಿ ಫೋಕಸ್ ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕೆಂದರೆ ಒಂದು ಡೆಲಿಕೇಟ್ ಆಬ್ಜೆಕ್ಟ್ ಅಂತ ಇದ್ದಾಗ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸ್ವಲ್ಪ ಫೋಕಸ್ ಮಾಡಿ ಮಾಡಬೇಕಾಗುತ್ತೆ. ನೀವು ಬೇರೆ ಎಲ್ಲ ಆಬ್ಜೆಕ್ಟ್ಗೂ ಟೈಮ್ನ ಕ್ವಿಕ್ಕಾಗಿ ಮಾಡಿ ಈ ಒಂದು ಆಬ್ಜೆಕ್ಟಿಗೆ ಸ್ವಲ್ಪ ಟೈಮ್ ತೊಗೋಬೋದಾಗಿತ್ತು. ಬಟ್ ಅವರು ಬಲೂನ್ನ ಬ್ಲಾಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಈಗ ಇರೋದೇ 17 ಆಬ್ಜೆಕ್ಟ್ಸು, ಅಷ್ಟನ್ನು ತೊಗೊಂಡೋಗಿ ಅವರು ಸಾಗಿಸ್ತಾರೆ. ನೆಕ್ಸ್ಟು ರಾಜೀವ್ ಅವ್ರು ಬರ್ತಾರೆ. ಅವ್ರೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಯಾಕೋ ಸ್ಲೋ ಆಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು. ಬಟ್ ಅವ್ರ ಎನರ್ಜಿ ಡ್ರೈನ್ ಔಟ್ ಮಾಡ್ಕೊಳ್ದಲ್ಲೇ ಎಲ್ಲನೂ ಪಾಸ್ ಆನ್ ಮಾಡಿದ್ರು. ಅವ್ರಿಗೆ ಫೋಕಸ್ ಇತ್ತು, ಬ್ಯಾಲೆನ್ಸ್ ಇತ್ತು, ಯಾವುದನ್ನ ಯಾವ ಥರ ಮೂವ್ ಮಾಡ್ಬೋದು ಅನ್ನೋದನ್ನ ಅವ್ರು ಮಾಡಿದ್ರು. ಆ್ಯಂಡ್ ಟೈಮ್ ಕೂಡ ಲೇಟರ್ ಆನ್ ಪಿಕಪ್ ಮಾಡಿಕೊಂಡ್ರು ಅವರು. ಅವ್ರ ಬಲೂನ್ನ ಬ್ಲಾಸ್ಟ್ ಮಾಡ್ದಲ್ಲೇ ನೀಟಾಗಿ ಫೋಕಸಲ್ಲಿ ಆ ಕಡೆಯಿಂದ ಈ ಕಡೆಗೆ 18 ಆಬ್ಜೆಕ್ಟ್ಸು ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇವಾಗ ಬಂದಿದ್ದು ಸ್ಕೋರ್, ಯಾರು ಎಷ್ಟು ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ಈ ಒಂದು ಟಾಸ್ಕಲ್ಲಿ ಧನುಷ್ ಬಂದು 7 minutes 16 secondsಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಹಾಗೆ ಟೋಟಲ್ 17 ಐಟಮ್ಸ್ ಅಂದರೆ 17 ಪ್ರಾಡಕ್ಟ್ಸ್ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ರಾಜೀವ್ ಅವ್ರು ಬಂದು 9 minutes 55 seconds ತೊಗೊಂಡಿದ್ದಾರೆ. ಆದರೆ 18 ಆಬ್ಜೆಕ್ಟ್ಸ್ನು ಕೂಡ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಒಂದು ರೂಲ್ಸಲ್ಲಿ ಕರೆಕ್ಟಾಗಿ ಕ್ಲಿಯರಿಟಿ ಇಲ್ದಲೇ ಇದ್ದಿದ್ದರಿಂದ ಅವರು ಜಡ್ಜಸ್ ಕೊಡ್ತಾರೆ ಈ ಕಾಲ್ನ. ಇಬ್ಬರಲ್ಲಿ ಯಾರನ್ನ ನೀವು ಚೂಸ್ ಮಾಡ್ತೀರಾ, ಯಾರ್ಯಾರು ರೂಲ್ಸ್ನ ಫಾಲೋ ಮಾಡಿದ್ದಾರೆ ಅಂತ. ಬೇಸಿಕಲಿ ಇಬ್ಬರು ರೂಲ್ಸ್ ಫಾಲೋ ಮಾಡಿದ್ದಾರೆ, ಆದರೆ ಒಂದು ರೂಲ್ ಇತ್ತೇನು, ಎಲ್ಲ ಆಬ್ಜೆಕ್ಟ್ಸು ಅನ್ನೋದೊಂದು ರೂಲ್ ಇತ್ತು. ಸೊ ಧನುಷ್ ಅವ್ರದ್ದು ಎಲ್ಲ ಆಬ್ಜೆಕ್ಟ್ಸ್ ಇಲ್ದಲೇ ಇರೋ ಕಾರಣ 4 ಜಡ್ಜಸ್ಸು ಸೇರಿ ರಾಜೀವ್ ಅವ್ರನ್ನ ವಿನ್ ಮಾಡ್ತಾರೆ. ಅವರು ಜಾಕ್ಪಾಟ್ ರೌಂಡ್ಗೆ ಹೋಗ್ತಾರೆ. ಧನುಷ್ ಅವ್ರಿಗೆ ಇಲ್ಲೂ ಕೂಡ ಸೆಕೆಂಡ್ಸಲ್ಲಿ ಲಾಸ್ ಆಗುತ್ತೆ. ಪ್ರೀವಿಯಸ್ ಒಂದು ಗೇಮ್ ಕ್ವಾಲಿಫೈ ಆಗಿ ಗೇಮ್ ಆಡಿರ್ತಾರೆ ಪ್ರೀವಿಯಸ್ ಎಪಿಸೋಡಲ್ಲಿ, ಆ ಗೇಮ್ನು ಕೂಡ ಅವರು ಹಿಂಗೆ ಕಳ್ಕೊಂಡಿರ್ತಾರೆ. ಲಾಸ್ಟ್ 10 ಸೆಕೆಂಡ್ಸಲ್ಲಿ ಹೋಗಿರುತ್ತೆ. ಇದು ಕೂಡ ಒಂದು ಬಲೂನ್ಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅವ್ರು ಮಾಡಿದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಅನಿಸುತ್ತೆ ಆ್ಯಕ್ಚುಲಿ.
ಬಟ್ ಬ್ಯಾಡ್ ಲಕ್. ಎಲ್ಲ ಮಾಡಿದ್ಮೇಲೂ ನಾವು ಎಷ್ಟೇ ಎಫರ್ಟ್ಸ್ ಹಾಕಿದ್ಮೇಲೂ ಲಕ್ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಆ ಲಕ್ ಅವ್ರಿಗೆ ಇರ್ದಿದ್ದಿಲ್ಲ. ಸೊ ಅವರು ಈ ಗೇಮ್ನ ವಿನ್ ಆಗಲ್ಲ. ರಾಜೀವ್ ಅವ್ರು ವಿನ್ ಆಗಿ ಅವ್ರಿಗೆ ಜಾಕ್ಪಾಟ್ ರೌಂಡ್ಗೆ ಹೋಗೋಕ್ಕೆ ಚಾನ್ಸ್ ಸಿಗುತ್ತೆ. ಈಗ ಜಾಕ್ಪಾಟ್ ರೌಂಡಲ್ಲಿ ಏನಾಗುತ್ತೆ, ಯಾರು ಗೆಲ್ತಾರೆ, ಯಾರಿಗೆ ಇಮ್ಯುನಿಟಿ ಸಿಗುತ್ತೆ, ಯಾರು ಈ ವೀಕ್ ಎಲಿಮಿನೇಷನಿಂದ ಸೇಫ್ ಆಗ್ತಾರೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ನೋಡೋಣ. ಸೊ ಇದ್ರ ಜೊತೆಗೆ ಆ್ಯಕ್ಚುಲಿ ಇನ್ನೊಂದು ಫನ್ ಚಾಲೆಂಜ್ ಅಂತ ಮಾಡ್ತಾರೆ, ಬೇಸಿಕಲಿ ಬ್ರ್ಯಾಂಡ್ ಚಾಲೆಂಜು. ಸೊ ಇದರಲ್ಲಿ ಏನಪ್ಪ ಮಾಡ್ತಾರೆ ಅಂತಂದರೆ ಎಲ್ಲ ಟೀಮಿಂದನೂ ಇಬ್ಬರಿಬ್ರು ಅವರ ಚಾಯ್ಸಲ್ಲಿ ಬರಬಹುದು. ಮಧ್ಯದಲ್ಲಿ ಆ್ಯಕ್ಚುಲಿ ಸ್ವಾಪ್ ಕೂಡ ಆಗ್ತಾ ಇದ್ರು ಅವರು. ಸೊ ಒಂದು ಕುಟಾಣಿ ಕೊಡ್ತಾರೆ, ಒಂದು ಬೌಲಲ್ಲಿ ಕೋರಿಯಂಡರ್ನ ಕೊಡ್ತಾರೆ, ಅದನ್ನು ಕುಟ್ಟಿ ಜರಡಿ ಮಾಡಿ ಪೌಡರ್ ಮಾಡಬೇಕು. ಯಾರು ಎಷ್ಟು ಗ್ರಾಮ್ಸ್ನ ಹೈಯೆಸ್ಟಲ್ಲಿ ಯಾರು ಇರ್ತಾರೋ ಅವ್ರಿಗೆ ಒಂದು ಬ್ರ್ಯಾಂಡ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇರುತ್ತೆ ಅನ್ನೋದು ಕೂಡ ಹೇಳಿರ್ತಾರೆ. ಸೊ ಈ ಒಂದು ಟಾಸ್ಕ್ನ ಎಲ್ಲರೂ ಫನ್ನಾಗಿ ಆಡ್ತಾರೆ. ಕೆಲವ್ರು ಕುಟ್ಟಿದೆಲ್ಲ ಹಿಂಗೆ ಹಾರ್ತಾ ಇರುತ್ತೆ. ನಾನು ತುಂಬ ಚೆನ್ನಾಗಿ ಆಡ್ತೀನಿ ಅಂತ ಚರಣ್ ಬರ್ತಾನೆ. ಆ್ಯಕ್ಚುಲಿ ಚಂದನ್ ಹೇಳ್ತಾರೆ ಚರಣ್ನ ಕರೆಸಿ ಅಂತ. ಅವರು ಕುಟ್ಟಕ್ಕಿಂತ ಜಾಸ್ತಿ ಎಲ್ಲ ಚೆಲ್ತಾ ಇರ್ತಾರೆ. ಬಟ್ ರಾಜೀವ್ ಅವ್ರು ತುಂಬ ಚೆನ್ನಾಗಿ ಎಫರ್ಟ್ ಕೊಟ್ಟು ಮಾಡ್ತಾರೆ. ಸೊ ಟೋಟಲಿ ಸಂಗೀತ ಅವ್ರ ಟೀಮು 14 ಗ್ರಾಮ್ಸ್ನ ಕಲೆಕ್ಟ್ ಮಾಡಿರ್ತಾರೆ, ವಿನಯ್ ಟೀಮ್ 8 ಗ್ರಾಮ್ಸ್ನ ಕಲೆಕ್ಟ್ ಮಾಡಿರ್ತಾರೆ, ಚಂದನ್ ಟೀಮ್ 11 ಗ್ರಾಮ್ಸ್ನ ಕಲೆಕ್ಟ್ ಮಾಡಿರ್ತಾರೆ, ಹಾಗೆ ಶ್ರುತಿ ಅವ್ರ ಟೀಮು 19 ಗ್ರಾಮ್ಸ್ನ ಕಲೆಕ್ಟ್ ಮಾಡಿ ಈ ಒಂದು ಟಾಸ್ಕಲ್ಲಿ ಗೆಲ್ತಾರೆ. ಆ್ಯಕ್ಚುಲಿ ಅವ್ರಿಗೆಲ್ಲರಿಗೂ ಬ್ರ್ಯಾಂಡ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ಗಳು ಕೊಟ್ಟಿರ್ತಾರೆ. ಸೊ ಇವಾಗ ಟಿಕೆಟು ಜಾಕ್ಪಾಟ್ ರೌಂಡು ನಾಳೆ ಎಪಿಸೋಡಲ್ಲಿ ಅವರು ತೋರಿಸ್ತಾರೆ. ಸೊ ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ನಿಮ್ಗೇನಾದರೂ ಈ ವ್ಲಾಗಲ್ಲಿ ಏನಿಷ್ಟ ಆಯಿತು ಅಥವಾ ಈ ಎಪಿಸೋಡಲ್ಲಿ ನಿಮಗೆ ಏನಿಷ್ಟ ಆಯಿತು, ಏನಿಷ್ಟ ಆಗಲಿಲ್ಲ, ನಿಮ್ಮ ಒಪಿನಿಯನ್ ಏನು, ಆ ಟೈಮ್ದು ಟಾಸ್ಕ್ ಅಂದರೆ ಟ್ರಾನ್ಸ್ಫರ್ ಮಾಡೋ ಟಾಸ್ಕಲ್ಲಿ ಟೈಮ್ ಅನ್ನೋದನ್ನ ಜಸ್ಟಿಫೈ ಮುಂಚೆನೇ ಮಾಡಬೇಕಿತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. See you in the next vlog. Bye bye.